ಕಳೆದ ಭಾಗದಲ್ಲಿ ಕೇಳಿದ ಬೋನಸ್ ಪ್ರಶ್ನೆ ಇದಾಗಿದೆ. ಕೃಷ್ಣನು ಸಾಯಲು ಕಾರಣವಾದ ಬೇಡನ ಹೆಸರೇನು? ಎ. ವಾಲ್ಮೀಕಿ, ಬಿ. ಜರ, ಸಿ. ಶಬರ, ಡಿ. ಗುಹ. ಇದಕ್ಕೆ ಸರಿಯಾದ ಉತ್ತರ ಬಿ. ಜರ. ಶ್ರೀಕೃಷ್ಣನು ಅಶ್ವತ್ಥಮರದ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಅವನ ಪಾದವನ್ನು ಮೃಗವೆಂದು ತಪ್ಪಾಗಿ ಭಾವಿಸಿದ ಜರ ಎಂಬ ಬೇಡನು ಬಾಣ ಬಿಡುತ್ತಾನೆ. ಇದು ಶ್ರೀಕೃಷ್ಣನ ನಿರ್ಗಮನಕ್ಕೆ ಕಾರಣವಾಗುತ್ತದೆ. ನಮಸ್ಕಾರ ಗೆಳೆಯರೇ, ಇಂಕ್ ಆ್ಯಂಡ್ ದ ಬುಕ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಮಹಾಭಾರತ ಕ್ವಿಜ್ ಸರಣಿಯ ಕಳೆದ 6 ಭಾಗಗಳಿಗೆ ನೀವು ನೀಡಿದ ಅಭೂತಪೂರ್ವ ಬೆಂಬಲಕ್ಕೆ ನಾನು ಸದಾ ಋಣಿ. ಕುರುಕ್ಷೇತ್ರದ ಕಥೆಗಳು, ಧರ್ಮ ಅಧರ್ಮ ಹೋರಾಟದ ರೋಚಕ ಪ್ರಶ್ನೆಗಳನ್ನು ಹೊತ್ತು ಇಂದು ನಾನು 7ನೇ ಭಾಗಕ್ಕೆ ಕಾಲಿಟ್ಟಿದ್ದೇವೆ. ಇಂದಿನ ವಿಡಿಯೋದಲ್ಲೂ ಕೂಡ ನಿಮ್ಮ ಜ್ಞಾನವನ್ನು ಪರೀಕ್ಷಿಸುವಂಥ ಹಲವಾರು ವಿಭಿನ್ನ ಮತ್ತು ಆಸಕ್ತಿದಾಯಕ ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗಳಿಗೆ 10 ಸೆಕೆಂಡ್ ಕಾಲಾವಕಾಶವಿರುತ್ತದೆ. ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕೊನೆಯಲ್ಲಿ ಕಮೆಂಟ್ ಮಾಡಲು ಮರೆಯಬೇಡಿ. ಸಿದ್ಧರಿದ್ದೀರಾ? ಬನ್ನಿ ಇಂದಿನ ಕ್ವಿಜ್ ಶುರು ಮಾಡೋಣ. ಮೊದಲ ಪ್ರಶ್ನೆ, ಸಾಯೋ ಮುನ್ನ ರಾವಣನು ಲಕ್ಷ್ಮಣನಿಗೆ ರಾಜತಂತ್ರ ಹೇಳಿಕೊಟ್ಟಂತೆ ಇಲ್ಲಿ ಧರ್ಮರಾಯನಿಗೆ ಪಾಠ ಹೇಳಿಕೊಟ್ಟವರು ಯಾರು? ಎ. ದ್ರೋಣ, ಬಿ. ಭೀಷ್ಮ, ಸಿ. ವಿದುರ, ಡಿ. ಕೃಷ್ಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಭೀಷ್ಮ. ಕುರುಕ್ಷೇತ್ರ ಯುದ್ಧದ ನಂತರ ಭೀಷ್ಮ ಪಿತಾಮಹರು ಶರಶಯ್ಯ ಮೇಲೆ ಮಲಗಿದ್ದಾಗ ಶ್ರೀಕೃಷ್ಣನ ಸೂಚನೆಯ ಮೇರೆಗೆ ಧರ್ಮರಾಯನು ಅವರ ಬಳಿ ಹೋಗಿ ರಾಜಧರ್ಮ ಮತ್ತು ಮೋಕ್ಷದ ಬಗ್ಗೆ ಪಾಠ ಕಲಿಯುತ್ತಾನೆ. ಮುಂದಿನ ಪ್ರಶ್ನೆ, ಕರ್ಣನು ಅರ್ಜುನನ ಮೇಲೆ ಹರಿಸಿದ ನಾಗಾಸ್ತ್ರದಲ್ಲಿ ಕುಳಿತಿದ್ದ ಸರ್ಪದ ಹೆಸರೇನು? ಎ. ತಕ್ಷಕ, ಬಿ. ಅಶ್ವಸೇನ, ಸಿ. ವಾಸುಕಿ, ಡಿ. ಕಾಲಿಯ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಅಶ್ವಸೇನ. ಕಾಂಡವ ದಹನದ ಸಮಯದಲ್ಲಿ ಅರ್ಜುನನು ಕಾಡಿಗೆ ಬೆಂಕಿ ಹಚ್ಚಿದಾಗ ಸರ್ಪರಾಜ ತಕ್ಷಕನ ಮಗನಾದ ಅಶ್ವಸೇನ ಅಲ್ಲಿ ಸಿಲುಕಿಕೊಂಡಿರುತ್ತಾನೆ. ಅವನ ತಾಯಿ ಅವನನ್ನು ನುಂಗಿ ರಕ್ಷಿಸಲು ಪ್ರಯತ್ನಿಸಿದಾಗ ಅರ್ಜುನ ಅವಳ ತಲೆಯನ್ನು ಕತ್ತರಿಸುತ್ತಾನೆ. ಅಶ್ವಸೇನ ಹೇಗೋ ಬಚಾವಾಗಿ ಅರ್ಜುನನ ಮೇಲೆ ಸೇಡಿ ತೀರಿಸಿಕೊಳ್ಳಲು ಕಾಯುತ್ತಿರುತ್ತಾನೆ. ಮುಂದಿನ ಪ್ರಶ್ನೆ, ಅರ್ಜುನನ ಮಗ ಬಭ್ರುವಾಹನನು ಯಾರ ಮಗ? ಎ. ಸುಭದ್ರೆ, ಬಿ. ದ್ರೌಪದಿ, ಸಿ. ಚಿತ್ರಾಂಗದೆ, ಡಿ. ಉಲುಪಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಚಿತ್ರಾಂಗದೆ. ಬಭ್ರುವಾಹನನು ಅರ್ಜುನ ಮತ್ತು ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆಯ ಮಗ. ಅರ್ಜುನನು ತನ್ನ ವನವಾಸದ ಸಮಯದಲ್ಲಿ ಮಣಿಪುರಕ್ಕೆ ಭೇಟಿ ನೀಡಿದಾಗ ಚಿತ್ರಾಂಗದೆಯನ್ನು ವಿವಾಹವಾಗುತ್ತಾನೆ. ಮುಂದಿನ ಪ್ರಶ್ನೆ, ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಶ್ಲೋಕಗಳಿವೆ? ಎ. 1000, ಬಿ. 700, ಸಿ. 500, ಡಿ. 18. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. 700. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳು ಮತ್ತು 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು ಮಹಾಭಾರತದ ಭೀಷ್ಮ ಪರ್ವದ ಒಂದು ಭಾಗವಾಗಿದ್ದು ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ನೀಡಿದ ಉಪದೇಶವಾಗಿದೆ. 700 ಶ್ಲೋಕಗಳಲ್ಲಿ ಶ್ರೀಕೃಷ್ಣನು 574, ಅರ್ಜುನನು 84, ಸಂಜಯನು 41 ಮತ್ತು ಧೃತರಾಷ್ಟ್ರನು 1 ಶ್ಲೋಕಗಳನ್ನು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದ ಏಕೈಕ ಯಾದವ ವೀರ ಯಾರು? ಎ. ಬಲರಾಮ, ಬಿ. ಸೃಂಜಯ, ಸಿ. ಕೃತವರ್ಮ, ಡಿ. ಸಾತ್ಯಕಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಕೃತವರ್ಮ. ಮಹಾಭಾರತ ಯುದ್ಧದಲ್ಲಿ ಯಾದವರು 2 ಗುಂಪುಗಳಾಗಿ ವಿಭಜನೆಯಾದರು. ಕೃಷ್ಣನ ಸೇನೆಯಾದ ನಾರಾಯಣಿ ಸೈನ್ಯವು ಕೌರವರ ಪರವಾಗಿ ಹೋರಾಡಿತು ಮತ್ತು ಅದರ ನಾಯಕನಾಗಿ ಯಾದವ ವೀರ ಕೃತವರ್ಮ ಕೌರವ ಸೇನೆಯನ್ನು ಸೇರಿಕೊಂಡನು. ಇದಕ್ಕೆ ವಿರುದ್ಧವಾಗಿ ಇನ್ನೊಬ್ಬ ಯಾದವ ವೀರನಾದ ಸಾತ್ಯಕಿಯು ಪಾಂಡವರ ಪರವಾಗಿ ಯುದ್ಧ ಮಾಡಿದನು. ಮುಂದಿನ ಪ್ರಶ್ನೆ, ಪಾಂಡವರಲ್ಲಿ ಒಬ್ಬನಾದ ಸಹದೇವನಿಗೆ ಭವಿಷ್ಯವನ್ನು ತಿಳಿಯುವ ಶಕ್ತಿ ಹೇಗೆ ಬಂದಿತು? ಎ. ಶ್ರೀಕೃಷ್ಣನ ವರದಿಂದ, ಬಿ. ತನ್ನ ತಂದೆ ಪಾಂಡುವಿನ ಮಾಂಸವನ್ನು ಸೇವಿಸಿದ್ದರಿಂದ, ಸಿ. ದೇವಗುರು ಬೃಹಸ್ಪತಿಯ ಉಪದೇಶದಿಂದ, ಡಿ. ಕಠಿಣ ತಪಸ್ಸಿನ ಫಲವಾಗಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ.
ತನ್ನ ತಂದೆ ಪಾಂಡುವಿನ ಮಾಂಸವನ್ನು ಸೇವಿಸಿದ್ದರಿಂದ. ಮಹಾಭಾರತದ ಕಥೆಯ ಪ್ರಕಾರ ಪಾಂಡು ಮಹಾರಾಜನಿಗೆ ತನ್ನ ಮಕ್ಕಳು ಅಪಾರ ಜ್ಞಾನವನ್ನು ಹೊಂದಬೇಕೆಂಬ ಆಸೆ ಇರುತ್ತದೆ. ತಾನು ಮರಣ ಹೊಂದಿದ ನಂತರ ತನ್ನ ದೇಹದ ಮಾಂಸಗಳನ್ನು ಮಕ್ಕಳು ತಿನ್ನಬೇಕೆಂದು ಅವನು ಬಯಸುತ್ತಾನೆ. ಪಾಂಡು ಮರಣ ಹೊಂದಿದಾಗ ಸಹದೇವನು ಮಾತ್ರ ತನ್ನ ತಂದೆಯ ಮೆದುಳಿನ ಅಥವಾ ದೇಹದ ಕೆಲವು ಭಾಗಗಳನ್ನು ಸೇವಿಸುತ್ತಾನೆ. ಹೀಗೆ ಮಾಡುವುದರಿಂದ ಸಹದೇವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿಯುವ ಅದ್ಭುತ ಶಕ್ತಿ ಲಭಿಸುತ್ತದೆ. ಈ ಶಕ್ತಿಯ ಜೊತೆಗೆ ಅವನು ಭವಿಷ್ಯದ ಬಗ್ಗೆ ಯಾರಾದರೂ ಕೇಳದ ಹೊರತು ತಾನಾಗಿಯೇ ಏನನ್ನು ಹೇಳಬಾರದು, ಹಾಗೆ ಹೇಳಿದರೆ ಅವನ ಸಾವು ಸಂಭವಿಸುತ್ತದೆ ಎಂದು ಕಟ್ಟುನಿಟ್ಟಾದ ನಿಯಮವಿರುತ್ತದೆ. ಮುಂದಿನ ಪ್ರಶ್ನೆ, ಅರ್ಜುನನ ರಥದ ಮೇಲೆ ಹನುಮಂತನು ನೆಲೆಸಲು ಕಾರಣವೇನು? ಎ. ಭೀಮ ಮತ್ತು ಹನುಮಂತನ ನಡುವೆ ನಡೆದ ಪಣ. ಬಿ. ಶ್ರೀಕೃಷ್ಣನ ಆಜ್ಞೆ. ಸಿ. ಅರ್ಜುನ ಬಾಣದ ಸೇತುವೆ ಪರೀಕ್ಷೆ. ಡಿ. ಇಂದ್ರನ ಮನವಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಅರ್ಜುನನ ಬಾಣದ ಸೇತುವೆಯ ಪರೀಕ್ಷೆ. ಒಮ್ಮೆ ಅರ್ಜುನನು ರಾಮೇಶ್ವರದಲ್ಲಿ ಶ್ರೀರಾಮನು ಬಾಣಗಳಿಂದಲೇ ಸೇತುವೆ ಕಟ್ಟಬಹುದಿತ್ತಲ್ಲವೇ ಎಂದು ಆಲೋಚಿಸುತ್ತಾನೆ. ಅಲ್ಲಿ ಅಲ್ಪರೂಪದಲ್ಲಿದ್ದ ಹನುಮಂತನು ಇದನ್ನು ಕೇಳಿ ಬಾಣದ ಸೇತುವೆ ನನ್ನಂತಹ ವಾನರ ಭಾರವನ್ನು ತಡೆಯಲಾರದು ಎಂದು ಸವಾಲು ಹಾಕುತ್ತಾನೆ. ಅರ್ಜುನನು ಬಾಣದ ಸೇತುವೆ ನಿರ್ಮಿಸುವುದಾಗಿ ಮತ್ತು ಅದು ಆ ವಾನರ ಭಾರಕ್ಕೆ ಮುರಿದರೆ ಅಗ್ನಿಪ್ರವೇಶ ಮಾಡುವುದಾಗಿ ಪಣ ತೊಡುತ್ತಾನೆ. ವಾನರನು ಆ ಸೇತುವೆ ಮೇಲೆ ಬಂದು ನಿಂತಾಗ ಕುಸಿಯತೊಡಗುತ್ತದೆ. ಆದರೆ ಕೃಷ್ಣನು ಅದನ್ನು ರಕ್ಷಿಸುತ್ತಾನೆ. ತನ್ನ ಸೋಲನ್ನು ಒಪ್ಪಿಕೊಂಡ ಅರ್ಜುನ ಅಗ್ನಿಪ್ರವೇಶಕ್ಕೆ ಸಿದ್ಧನಾದಾಗ ಕೃಷ್ಣ ಮತ್ತು ಹನುಮಂತ ನಿಜರೂಪ ದರ್ಶನ ನೀಡುತ್ತಾರೆ. ಅಂದಿನಿಂದ ಹನುಮಂತನು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ನೆಲೆಸಿ ರಕ್ಷಿಸುವುದಾಗಿ ಮಾತು ನೀಡುತ್ತಾನೆ. ಮುಂದಿನ ಪ್ರಶ್ನೆ, ಮಹಾಭಾರತದ ಯುದ್ಧವು ಒಟ್ಟು ಎಷ್ಟು ದಿನಗಳ ಕಾಲ ನಡೆಯಿತು? ಎ. 12 ದಿನ. ಬಿ. 15 ದಿನ. ಸಿ. 18 ದಿನ. ಡಿ. 21 ದಿನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. 18 ದಿನ. ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಈ ಮಹಾಯುದ್ಧವು ಒಟ್ಟು 18 ದಿನಗಳ ಕಾಲ ನಡೆಯಿತು. ಮಹಾಭಾರತದಲ್ಲಿ 18 ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ. ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ ಮತ್ತು ಭಗವದ್ಗೀತೆಯಲ್ಲಿಯೂ 18 ಅಧ್ಯಾಯಗಳಿವೆ. ಈ ಯುದ್ಧದಲ್ಲಿ ಪಾಂಡವರ ಪರ 7 ಅಕ್ಷೋಹಿಣಿ ಮತ್ತು ಕೌರವರ ಪರ 11 ಅಕ್ಷೋಹಿಣಿ ಸೇನೆ ಸೇರಿ ಒಟ್ಟು 18 ಅಕ್ಷೋಹಿಣಿ ಸೈನ್ಯವು ಭಾಗವಹಿಸಿತ್ತು. ಸ್ನೇಹಿತರೆ, ಈ ಪ್ರಶ್ನೆಗಳು ಮತ್ತು ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದು ನಮಗೆ ಹೆಚ್ಚಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಮುಂದಿನ ಪ್ರಶ್ನೆ, ಅಭಿಮನ್ಯುವಿನ ಪತ್ನಿ ಉತ್ತರೇಗರ್ಭದಲ್ಲಿದ್ದ ಮಗುವನ್ನು ಕೃಷ್ಣನು ಬದುಕಿಸಿದ ಮೇಲೆ ಆ ಮಗು ಯಾರ ಶಾಪದಿಂದ ಮರಣ ಹೊಂದುತ್ತದೆ? ಎ. ಗಾಂಧಾರಿ. ಬಿ. ಶೃಂಗಿ ಋಷಿ. ಸಿ. ದುರ್ವಾಸ. ಡಿ. ಅಶ್ವತ್ಥಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಶೃಂಗಿ ಋಷಿ. ಪರೀಕ್ಷಿತ ರಾಜನು ಒಮ್ಮೆ ಬೇಟೆಗೆ ಹೋದಾಗ ಹಸಿವು ಮತ್ತು ಬಾಯಾರಿಕೆಯಿಂದ ಶಮಿಕ ಋಷಿಗಳ ಆಶ್ರಮಕ್ಕೆ ಬರುತ್ತಾನೆ. ಧ್ಯಾನದಲ್ಲಿದ್ದ ಋಷಿಗಳು ಪ್ರತಿಕ್ರಿಯಿಸದಿದ್ದಾಗ ಕೋಪಗೊಂಡು ರಾಜನು ಸತ್ತ ಹಾವನ್ನು ಅವರ ಕೊರಳಿಗೆ ಹಾಕುತ್ತಾನೆ. ಇದನ್ನು ತಿಳಿದ ಶಮಿಕ ಋಷಿಯ ಮಗನಾದ ಶೃಂಗಿ, ನನ್ನ ತಂದೆಗೆ ಅಪಮಾನ ಮಾಡಿದ ಈ ವ್ಯಕ್ತಿಯು ಇಂದಿನಿಂದ 7ನೇ ದಿನಕ್ಕೆ ತಕ್ಷಕ ಎಂಬ ಹಾವಿನ ಕಚ್ಚುವಿಕೆಯಿಂದ ಮರಣ ಹೊಂದಲಿ ಎಂದು ಶಾಪ ನೀಡುತ್ತಾನೆ. ಈ ಶಾಪದಂತೆಯೇ 7ನೇ ದಿನದಂದು ತಕ್ಷಕ ಸರ್ಪವು ಪರೀಕ್ಷಿತ ರಾಜನನ್ನು ಕಚ್ಚುತ್ತದೆ. ಇದರಿಂದ ರಾಜನು ಮರಣ ಹೊಂದುತ್ತಾನೆ. ಈ ಘಟನೆಯ ನಂತರವೇ ಪರೀಕ್ಷಿತ ರಾಜನು ತನ್ನ ಉಳಿದ 7 ದಿನಗಳಲ್ಲಿ ಶುಕಮುನಿಗಳಿಂದ ಶ್ರೀಮದ್ ಭಾಗವತ ಪುರಾಣವನ್ನು ಕೇಳಿ ಮೋಕ್ಷ ಪಡೆಯುತ್ತಾನೆ. ಮುಂದಿನ ಪ್ರಶ್ನೆ, ಪಾಂಡವರ ತಂದೆ ಪಾಂಡುವಿಗೆ ಸ್ತ್ರೀ ಸಂಗ ಮಾಡಿದರೆ ಮರಣ ಹೊಂದುವೆ ಎಂದು ಶಾಪ ನೀಡಿದ ಋಷಿ ಯಾರು? ಎ. ಕಿಂದಮ ಋಷಿ. ಬಿ. ವ್ಯಾಸ. ಸಿ. ವಿಶ್ವಾಮಿತ್ರ. ಡಿ. ಶೃಂಗಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಕಿಂದಮ ಮುನಿ. ರಾಜ ಪಾಂಡು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದಾಗ ಕಿಂದಮ ಮುನಿಗಳು ತಮ್ಮ ಪತ್ನಿಯೊಂದಿಗೆ ಜಿಂಕೆಗಳ ರೂಪದಲ್ಲಿ ವಿಹರಿಸುತ್ತಿದ್ದರು. ಇದನ್ನು ಅರಿಯದ ಪಾಂಡುವು ಅವರ ಮೇಲೆ ಬಾಣ ಪ್ರಯೋಗಿಸಿದನು. ಸಾಯುವ ಮುನ್ನ ಕಿಂದಮ ಮುನಿಗಳು, ನೀನು ಕೂಡ ಯಾವಾಗ ಸ್ತ್ರೀ ಸಂಗ ಮಾಡುತ್ತೀಯೋ ಆ ಕ್ಷಣವೇ ಮರಣ ಹೊಂದಲಿ ಎಂದು ಪಾಂಡುವಿಗೆ ಶಾಪ ನೀಡಿದರು. ಮುಂದಿನ ಪ್ರಶ್ನೆ, ಹನುಮಂತನು ಅರ್ಜುನನ ರಥದ ಮೇಲೆ ನೆಲೆಸುವಾಗ ಆ ರಥದ ಗಾಜಿನ ಧ್ವಜವನ್ನು ನೀಡಿದ ದೇವತೆ ಯಾರು? ಎ. ಅಗ್ನಿ. ಬಿ. ಇಂದ್ರ. ಸಿ. ವರುಣ. ಡಿ. ಶಿವ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ವರುಣ.
ಮುಂದಿನ ಪ್ರಶ್ನೆ, ಅರ್ಜುನ ಮತ್ತು ಸುಭದ್ರೆಯ ಅವರ ಮಗ ಅಭಿಮನ್ಯುವಿನ ಅಸಲಿ ಜನ್ಮ ರಹಸ್ಯವೇನು? ಎ. ಚಂದ್ರನ ಮಗ ವರ್ಚಸ್ಸಿನ ಅಂಶ, ಬಿ. ಅಗ್ನಿಯ ಪುತ್ರ, ಸಿ. ಇಂದ್ರನ ಅಂಶ, ಡಿ. ವಾಯುಪುತ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ. ಚಂದ್ರನ ಮಗ ವರ್ಚಸ್ಸಿನ ಅಂಶ. ದೇವತೆಗಳು ಭೂಮಿಯ ಮೇಲಿನ ಅಧರ್ಮವನ್ನು ನಾಶ ಮಾಡಲು ಸಹಾಯ ಕೇಳಿದಾಗ ಚಂದ್ರನು ತನ್ನ ಮಗನನ್ನು ಕಳುಹಿಸಲು ಒಪ್ಪಿದನು. ಆದರೆ ಚಂದ್ರನು ತನ್ನ ಮಗನು ಕೇವಲ 16 ವರ್ಷಗಳ ಕಾಲ ಮಾತ್ರ ಭೂಮಿಯ ಮೇಲೆ ಇರಬೇಕೆಂದು ಮತ್ತು ಮಹಾಭಾರತ ಯುದ್ಧದಲ್ಲಿ ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿ ಮರಳಿ ಬರಬೇಕೆಂದು ಷರತ್ತು ವಿಧಿಸುತ್ತಾನೆ. ಈ ಕಾರಣಕ್ಕಾಗಿಯೇ ಅಭಿಮನ್ಯುವು ಚಿಕ್ಕ ವಯಸ್ಸಿನಲ್ಲಿ ಚಕ್ರವ್ಯೂಹವನ್ನು ಭೇದಿಸಿ ವೀರಮರಣವನ್ನಪ್ಪಿದನು. ಮುಂದಿನ ಪ್ರಶ್ನೆ, ಭಗವದ್ಗೀತೆಯನ್ನು ಕೃಷ್ಣ ಮತ್ತು ಅರ್ಜುನರ ಹೊರತಾಗಿ ನೇರವಾಗಿ ಕೇಳಿಸಿಕೊಂಡ ಮೂರನೇ ವ್ಯಕ್ತಿ ಯಾರು? ಎ. ಸಂಜಯ, ಬಿ. ಹನುಮಂತ, ಸಿ. ಧೃತರಾಷ್ಟ್ರ, ಡಿ. ಎ ಮತ್ತು ಬಿ ಇಬ್ಬರು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು. ವೇದವ್ಯಾಸರು ನೀಡಿದ ದಿವ್ಯ ದೃಷ್ಟಿಯ ಸಹಾಯದಿಂದ ಸಂಜಯನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನಡೆಯುತ್ತಿದ್ದ ಭಗವದ್ಗೀತೆಯ ನೇರ ಸಂವಾದವನ್ನು ಕೇಳಿಸಿಕೊಂಡು ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದನು. ಅರ್ಜುನ ರಥದ ಮೇಲೆ ನೆಲೆಸಿದ್ದ ಹನುಮಂತನು ಕೂಡ ಕೃಷ್ಣ ಅರ್ಜುನರ ನಡುವೆ ಈ ಪವಿತ್ರ ಸಂವಾದವನ್ನು ನೇರವಾಗಿ ಆಲಿಸಿದನು. ಧೃತರಾಷ್ಟ್ರನು ಸಂಜಯನ ಮೂಲಕ ಗೀತೆಯನ್ನು ಕೇಳಿದನೇ ಹೊರತು ಆತ ನೇರವಾಗಿ ಯುದ್ಧಭೂಮಿಯಲ್ಲಿ ಅದನ್ನು ಕೇಳಿಸಿಕೊಳ್ಳಲಿಲ್ಲ. ಅರ್ಜುನನಿಗೆ ಗಾಂಡೀವ ಧನಸ್ಸನ್ನು ವರುಣದೇವ ನೀಡಿದಾಗ ಆ ಬಿಲ್ಲು ಮೂಲತಃ ಯಾರಿಗೆ ಸೇರಿತ್ತು? ಎ. ಶಿವ, ಬಿ. ಬ್ರಹ್ಮ, ಸಿ. ವಿಷ್ಣು, ಡಿ. ಇಂದ್ರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ. ಬ್ರಹ್ಮ. ಈ ಧನಸ್ಸನ್ನು ಬ್ರಹ್ಮದೇವನು ಧರ್ಮದ ರಕ್ಷಣೆಗಾಗಿ ಸೃಷ್ಟಿಸಿದನು. ಬ್ರಹ್ಮನಿಂದ ಇದು ಕ್ರಮೇಣವಾಗಿ ಪ್ರಜಾಪತಿ, ಇಂದ್ರ, ಸೋಮ ಮತ್ತು ವರುಣನ ಬಳಿ ಬಂದಿತು. ಖಾಂಡವವನ ದಹನದ ಸಮಯದಲ್ಲಿ ಅಗ್ನಿದೇವನ ಕೋರಿಕೆಯ ಮೇರೆಗೆ ವರುಣದೇವನು ಇದನ್ನು ಅರ್ಜುನನಿಗೆ 2 ಅಕ್ಷಯ ಬತ್ತಳಿಕೆಯೊಂದಿಗೆ ನೀಡಿದನು. ಈ ಧನಸ್ಸು 108 ದಿವ್ಯ ತಂತಿಗಳನ್ನು ಹೊಂದಿತ್ತು ಮತ್ತು ಅವಿನಾಶಿಯಾಗಿತ್ತು. ಇದನ್ನು ಬಳಸುವಾಗ ಉಂಟಾಗುವ ಶಬ್ದವು ಗುಡುಗಿನಂತೆ ಕೇಳಿಸುತ್ತಿತ್ತು ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಭೀಮನು ಧರಿಸುತ್ತಿದ್ದ ಶಂಖದ ಹೆಸರೇನು? ಎ. ಮಣಿಪುಷ್ಪಕ, ಬಿ. ಸುಪೋಷ, ಡಿ. ಪೌಂಡ್ರ, ಡಿ. ದೇವದತ್ತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಪೌಂಡ್ರ. ಮುಂದಿನ ಪ್ರಶ್ನೆ, ಜಯದ್ರಥನನ್ನು ಕೊಲ್ಲಲು ಅರ್ಜುನನಿಗೆ ಸಹಾಯ ಮಾಡಲು ಕೃಷ್ಣನು ಸೃಷ್ಟಿಸಿದ ಮಾಯೆ ಯಾವುದು? ಎ. ಮಳೆ, ಬಿ. ಮಂಜು, ಸಿ. ಸೂರ್ಯಗ್ರಹಣ, ಡಿ. ಚಂಡಮಾರುತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ. ಸೂರ್ಯಗ್ರಹಣ ಅಥವಾ ಕತ್ತಲೆ. ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನ ಶಂಖದ ಹೆಸರೇನು? ಎ. ದೇವದತ್ತ, ಬಿ. ಪಾಂಚಜನ್ಯ, ಸಿ. ಪೌಂಡ್ರ, ಡಿ. ಅನಂತ ವಿಜಯ. ನಿಮ್ಮ ಸಮಯ ಪ್ರಾರಂಭ. ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಗೆಳೆಯರೇ, ಈ 7ನೇ ಭಾಗದಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಹಾಭಾರತದ ಈ ಮಹಾಕಾವ್ಯದ ಜ್ಞಾನಸಾಗರ ಇಷ್ಟಕ್ಕೆ ಮುಗಿಯುವುದಿಲ್ಲ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಕುತೂಹಲಕಾರಿ ಪ್ರಶ್ನೆಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ.